ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸುಷ್ಮಾ ಚಂದ್ರು ವ್ಲಾಗ್ಸ್ ಮಂಡ್ಯ. ಸೊ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ಒಂದು ವ್ಲಾಗ್ನ ಶುರು ಮಾಡ್ತಿದ್ದೀನಿ. ಹಾಗೆ ನನ್ನ ಚಾನಲ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್, ನನ್ನ ಚಾನಲ್ ತುಂಬ ವ್ಯೂಸ್ ಬರ್ತಿದೆ, ಆದರೆ ಸಬ್ಸ್ಕ್ರೈಬ್ ಜಾಸ್ತಿ ಆಗ್ತಿಲ್ಲ. ಸೊ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ನಾನಿಲ್ಲಿ ಗ್ರೈಂಡರ್ಗೆ ದೋಸೆ ಮಾಡೋಣ ಬೆಳಿಗ್ಗೆ ತಿಂಡಿಗೆ ಅಂತ ಹೇಳಿ ಗ್ರೈಂಡರ್ಗೆ ಹಾಕಿದ್ದೆ. ಸೊ ಈ ಗ್ರೈಂಡರ್ ಅಂತೂ ನನಗಂತೂ ತುಂಬ ಹೆಲ್ಪ್ ಆಗಿದೆ ಅಂತಲೇ ಹೇಳ್ಬೋದು. ಯಾಕೆಂದರೆ ಏನಾದರೂ ಒಂದು ಅಲ್ಲಿ ಅಕ್ಕಿ ಇಡ್ಲಿ ದೋಸೆಗೆ ಮೊದಲು ನನಗೆ ರುಬ್ಬಬೇಕು ಅಂತಂದ್ರೆ ಒಂದು ಸ್ವಲ್ಪ ತಲೆನೋವು ಬಂದ್ಬಿಡೋದು ಮಿಕ್ಸಿ ಸೌಂಡ್ಗೆ ಅನಿಸುತ್ತೆ. ಆದರೆ ಈಗ ಆಗಲ್ಲ, ಆ ಗ್ರೈಂಡರ್ಗೆ ಹಾಕ್ಬಿಟ್ರೆ ಅದ್ರ ಪಾಡ್ಗೆ ಅದು ರುಬ್ತಾ ಇರುತ್ತೆ. ಸೊ ನನ್ನ ಕೆಲಸ ಮಾಡ್ಬೋದು. ಹಾಗಾಗಿ ಗ್ರೈಂಡರ್ ತಗೊಂಡು ತುಂಬ ಹೆಲ್ಪ್ ಆಯಿತು ಅಂತಲೇ ಹೇಳ್ಬೋದು. ಹಾಗೆ ತುಂಬ ಚೆನ್ನಾಗಿ ರುಬ್ಬುತ್ತೆ ಅದು. ಹಾಗೆ ಮತ್ತು ರೇಷನ್ಗಳು ತಂದಿದ್ರು ಅಂತ ಹೇಳಿ ಸ್ವಲ್ಪ ಎಲ್ಲ ಎತ್ತಿಟ್ಟು ಎಲ್ಲನೂ ಕ್ಲೀನ್ ಮಾಡ್ಕೊತಿದ್ದೆ. ಸೊ ಇದು ಭಾನುವಾರದ ಈವ್ನಿಂಗ್ ವ್ಲಾಗ್, ಹಾಗೆ ಮತ್ತು ಸೋಮವಾರ ಈವ್ನಿಂಗ್ ವ್ಲಾಗ್ ಎರಡೂ ಕೂಡ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇತ್ತೀಚೆಗೆ ವೀಡಿಯೋ ಮಾಡ್ಕೊಳ್ಳೋಕ್ಕೆ ಆಗ್ತಿಲ್ಲ, ಯಾಕೆಂದರೆ ಸ್ವಲ್ಪ ಬ್ಯುಸಿ ಆಗಿಬಿಟ್ಟಿರೋದ್ರಿಂದ ಮಾಡ್ಕೊಳ್ಳೋಕ್ಕಾಯ್ತಿರ್ಲಿಲ್ಲ. ಸೊ ರೇಷನ್ ಎಲ್ಲ ತಂದಿದ್ರು ಅಂತ ಹೇಳಿ ಎಲ್ಲನ ಹಾಕಿ ಇಡ್ತಾಯಿದ್ದೆ. ಹಾಗೆ ಚಪಾತಿಗೋಸ್ಕರ ಪಲ್ಯ ಮಾಡೋಣ ಅಂತ ಹೇಳಿ ನಾನಿಲ್ಲಿ ಬೀಟ್ರೋಟ್ ಪಲ್ಯನ ಮಾಡ್ತಾಯಿದ್ದೀನಿ. ಸೊ ಎಲ್ಲರಿಗೂ ಬೀಟ್ರೋಟ್ ಪಲ್ಯ ಆಗಲಿ ಕ್ಯಾರೆಟ್ ಪಲ್ಯ ಆಗಲಿ ಮಾಡೋದೇ ಎಲ್ರಿಗೂ ಆ್ಯಸ್ ಯೂಶ್ವಲ್ ಗೊತ್ತೇ ಇರುತ್ತೆ. ಸೊ ಸಿಂಪಲಾಗಿ ನಾನು ಕೂಡ ಅಷ್ಟೇ ಸಿಂಪಲಾಗೆ ಮಾಡ್ತಾಯಿದ್ದೀನಿ. ಈ ಒಂದು ಕಡಾಯಿಗೆ ನಾನಿಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಉದ್ದಿನಬೇಳೆ ಸಾಸಿವೆ ಹಾಕಿ, ಸಾಸಿವೆ ಸಿಡಿದ್ಮೇಲೆ ಅದಕ್ಕೆ ಉದ್ದಿನಬೇಳೆ ಕಡಲೆಬೇಳೆನ ಹಾಕಿ ಫ್ರೈ ಮಾಡಿಕೊಂಡು, ಅದಾದಮೇಲೆ ಹಸಿಮೆಣ್ಸಿನ್ಕಾಯಿ ಕರಿಬೇವಿನ ಸೊಪ್ಪು ಹಾಕಿ, ಆಮೇಲೆ ಈರುಳ್ಳಿ ಫ್ರೈ ಮಾಡಿಕೊಂಡೆ. ಅದಾದಮೇಲೆ ಬೀಟ್ರೋಟ್ನ ಹಾಕಿ, ಸೊ ಬೀಟ್ರೋಟ್ಗೆ ರುಚಿಗೆ ಎಷ್ಟು ಬೇಕು ಅಂತ ಒಟ್ಟಿಗೆ ಉಪ್ಪನ್ನ ಹಾಕ್ಕೊಂಡು ಅದನ್ನು ಫ್ರೈ ಮಾಡ್ಕೊತಿದ್ದೀನಿ. ಸೊ ಈ ಪಲ್ಯನ ನಾವು ನೀರು ಹಾಕದೇ ಸ್ಟೀಮಲ್ಲೇ ಬೇಯಿಸ್ಕೊಂಡು ಮಾಡ್ಕೊಬೇಕು. ಹಾಗೆ ಇನ್ನೊಂದು ಹೇಳಬೇಕು ಅಂದರೆ ಈ ತರಕಾರಿಗಳನ್ನ ಫುಲ್ಲು ಬೇಯಿಸಿನೂ ಕೂಡ ತಿನ್ನಬಾರ್ದು ಅಂತ ಹೇಳ್ತಾರೆ. ಹಾಗೆ ನನ್ನ ಮಗನಿಗಿಲ್ಲಿ ಅಲ್ಲಿ ಬಟ್ಲಲ್ಲಿ ಅನ್ನ ಇತ್ತು, ಸ್ವಲ್ಪ ಎಲ್ಲ ನೋಡ್ಬೋದು ಇಲ್ಲಿ ಎಲ್ಲ ಚೆಲ್ಲಾಪಿಲ್ಲಿ. ಈಗಿರೋ ಕೆಲಸದ ಜೊತೆಗೆ ಇನ್ನೂ ಒಂದು ಕೆಲಸ ಕೂಡ ಕೊಡ್ತಾನೆ ಇವನು. ಒಂದೊಂದು ಎಕ್ಸ್ಟ್ರಾ ಇವನದೇ ಒಂದೊಂದು ಎರಡೆರಡು ಎಕ್ಸ್ಟ್ರಾ ಕೆಲಸಗಳು ನನಗೆ ಆ್ಯಡ್ ಆಗ್ತಾ ಹೋಗ್ತವೆ. ಯಾಕೋ ಇದನ್ನೆಲ್ಲ ಮಾಡಿದ್ಯಾ ಅಂದರೆ ಅಮ್ಮ ಅನ್ನ ಅಂತ ಹೇಳ್ತಾ ಇರ್ತಾರೆ. ಅಷ್ಟು ಕೋಪ ಬರ್ಸ್ತಾನೆ. ಆದರೆ ಚಿಕ್ಕವನು ಏನೂ ಮಾಡೋಕ್ಕಾಗಲ್ಲ. ನಾವೇ ಹೆಂಗೋ ಸಹಿಸ್ಕೊಂಡು ಬೆಳೆಯೋವರೆಗೆ ಸ್ವಲ್ಪ ಕಷ್ಟ ಆಗುತ್ತೆ. ಮಕ್ಕಳು ಏನು ಮಾಡೋಕ್ಕಾಗಲ್ಲ. ಹಾಗೆ ಇಲ್ಲಿ ಬೀಟ್ರೋಟ್ ಪಲ್ಯ ಕೂಡ ಅವನ ಜೊತೆಲಿ ಮಾಡ್ಕೊಂಡು ಬೀಟ್ರೋಟ್ ಪಲ್ಯ ಕೂಡ ಹಾಕ್ತು. ಸೊ ಪಲ್ಯ ಬೆಂದಿದೆ ಅಂತ ಗೊತ್ತಾದಮೇಲೆ ನಾನು ಲಾಸ್ಟಲ್ಲಿ ಸ್ವಲ್ಪ ತೆಂಗಿನಕಾಯಿ ತುರಿ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿರ್ತಾಯಿದ್ದೀನಿ. ಹಾಗೆ ಮೊಸರು ಒಗ್ಗರಣೆ ಮಾಡೋಣ. ಚಪಾತಿ ಎಲ್ಲರಿಗೂ ಕೂಡ 2 ಚಪಾತಿ ಹಾಕ್ಕೊಟ್ಬಿಟ್ಟು ಸ್ವಲ್ಪ ಮೊಸರು ಅನ್ನ ಊಟ ಮಾಡೋಣ ಅಂಥೇಳಿ ಇಲ್ಲಿ ಮೊಸರು ಒಗ್ಗರಣೆನ ಮಾಡ್ತಾಯಿದ್ದೀನಿ. ಹಾಗೆ ಪ್ಲೇನ್ ಮೊಸರನ್ನ ಯಾರೋ ಅಷ್ಟಾಗಿ ಇಷ್ಟಪಡ್ತೀನಲ್ಲ ನಮ್ಮ ಮನೆಯಲ್ಲಿ, ಅದೇ ಮೊಸರಿಗೇ ಒಗ್ಗರಣೆ ಹಾಕಿಟ್ರೆ ಇಷ್ಟಪಟ್ಟು ತಿಂತಾರೆ. ಹಾಗಾಗಿ ಒಗ್ಗರಣೆ ಹಾಕಿ ಮಾಡ್ತಾಯಿದ್ದೀನಿ. ಸೊ ಡಿಫ್ರೆಂಟಾಗಿ ಮಾಡ್ತೀವಿ. ಕೆಲವೊಂದು ಸಲ ಹಣ್ಣಿದ್ರೆ ಹಣ್ಣುಗಳನ್ನ ಹಾಕಿ ಮಾಡ್ತೀನಿ. ಕೆಲವು ಪ್ಲೈನಾಗಿ ಸಾಸಿವೆ, ಎಣ್ಣೆ, ಸ್ವಲ್ಪ ಜೀರಿಗೆ, ಒಣಮೆಣ್ಸಿನ್ಕಾಯಿ, ಶುಂಠಿ ತುರಿದಾಕಿ, ಸ್ವಲ್ಪ ಕಾಯಿ ತುರಿಯಾಗಿ ಸೌತೆಕಾಯಿ ಇದ್ದರೆ ಸೌತೆಕಾಯಿನ ಹಾಕಿ ಇಲ್ಲಿ ಒಗ್ಗರಣೆಗೆ ಹಾಕ್ಬಿಟ್ಟು ಮಾಡ್ತೀನಿ. ಸೊ ಸೌತೆಕಾಯಿ ಇರಲಿಲ್ಲ, ಹಾಗಾಗಿ ಸೌತೆಕಾಯಿ ಒಂದು ಸ್ಕಿಪ್ ಮಾಡಿ ಇನ್ನೆಲ್ಲ ಒಗ್ಗರಣೆ ಐಟಮ್ಸ್ಗಳನ್ನ ಹಾಕಿ ನಾನಿಲ್ಲಿ ಒಗ್ಗರಣೆಗೆ ಹಾಕಿಟ್ಟೆ. ಅದು ಸ್ವಲ್ಪ ಆರಿದ್ಮೇಲೆ ಅನ್ನ ಕಲಸೋಣ ಮೊಸರು ಹಾಕಿ ಅಂತ ಹೇಳಿ ಒಗ್ಗರಣೆ ಇಟ್ಟಿದ್ದೀನಿ. ಹಾಗೆ ಇಲ್ಲಿ ಪಾತ್ರೆಗಳನ್ನೆಲ್ಲ ತೊಳೆದಿಟ್ಟಿದ್ದೆ. ಹಾಗೆ ಸಿಂಕಲ್ಲೂ ಕೂಡ ಒಂದು ಟಬ್ ಪಾತ್ರೆಗಳಿದ್ದು, ಸಂಜೆ ಕಾಫಿ ಕುಡಿದಿದ್ದು, ಪಲ್ಯ ಮಾಡಿದ್ದು, ಹಾಗೆ ಸಾಂಬಾರು ಖಾಲಿಯಾಗಿದ್ದು ಬೋಸಿಗಳು ಎಲ್ಲ ಇದ್ದಿದ್ದರಿಂದ ಅದನ್ನೆಲ್ಲ ನಾನಿಲ್ಲಿ ಎಲ್ಲನೂ ಕೂಡ ವಾಶ್ ಮಾಡಿ ಇಡ್ತಾಯಿದ್ದೀನಿ. ಎಷ್ಟು ಸಲ ಪಾತ್ರೆ ತೊಳೆದ್ರೂ ಒಂದಲ್ಲ ಒಂದು ಪಾತ್ರೆ, ಎಲ್ಲ ಕೆಲಸ ಮುಗಿಸಿದ್ರು ಒಂದು ಕೆಲಸ ಅಂತ ಬಂದಿರುತ್ತೆ. ಅದರಲ್ಲೂ ಇತ್ತೀಚೆಗಂತೂ ತುಂಬ ಕೆಲಸ, ತುಂಬ ಬ್ಯುಸಿ. ಅದರಲ್ಲಿ ನನ್ನ ಮಗಂದು ಅರ್ಧ ಕಾಟಗಳು ಚೇಷ್ಟೆಗಳು ಅವನದು ಕೂಡ ಇರುತ್ತೆ. ಒಂದು ಇಲ್ಲಿ ಎಳೆಯೋದು, ಒಂದು ಅಲ್ಲೇ ಎಸೆಯೋದು, ಹಂಗೆಲ್ಲ ಮಾಡ್ತಾನೆ. ಈಗ ಇಲ್ಲಿ ಕಬೋರ್ಡ್ ಹತ್ರ ಬಂದ ಅಲ್ಲಿ ಅನ್ನ ಚೆಲ್ಲಾದ್ಮೇಲೆ
ಒಂದು ಸ್ವಲ್ಪ ಹೊತ್ತು ಆಚೆ ಹೋಗಿದ್ದ, ಮತ್ತೆ ಇಲ್ಲಿ ಪಾತ್ರೆ ತೊಳೆಯೋ ಟೈಮಲ್ಲಿ ಬಂದ. ಹಾಗೆ ಅವನನ್ನು ಎತ್ಕೊಬೇಕು, ಅಲ್ಲಿ ನಾನು ಏನು ಕೆಲಸ ಮಾಡ್ತಿದ್ದೀನಿ ಅಂತ ನೋಡ್ಕೊಬೇಕು. ಅದನ್ನು ಅವನು ಕೂಡ ಮಾಡೋಕ್ಕೆ ಹೋಗ್ತಾನೆ ನನ್ನ ಹತ್ರ ನೋಡ್ಕೊಂಡು. ಬೇರೆ ಕೆಲಸ ಅಡುಗೆ ಮಾಡುವಾಗ ಕೆಲವೊಮ್ಮೆ ಎಲ್ಲ ಕಟ್ ಮಾಡಿ ಇಟ್ಕೊಂಡಿರ್ತೀನಿ, ಬಂದುಬಿಡ್ತಾನೆ ಒಗ್ಗರಣೆ ಹಾಕೋಷ್ಟರಲ್ಲಿ. ಅವನನ್ನು ಎತ್ಕೊಂಡೇ ಅಡುಗೆ ಮಾಡಬೇಕು ಆಗ. ಆದರೆ ಈಗ ಎತ್ಕೊಂಡು ಅವನನ್ನು ನಾನು ಪಾತ್ರೆ ತೊಳೆಯೋದಾಗಲಿ ಇನ್ನು ಕಟ್ ಮಾಡೋದಾಗಲಿ ಮಾಡೋಕ್ಕಾಗಲ್ಲ. ಒಂದೊಂದು ಸಲ ಸೆಲ್ಫ್ ಮೇಲೆ ಕೂರಿಸ್ಕೊತೀನಿ. ಇಲ್ಲಿ ಅನ್ನಕ್ಕೆ ಇಟ್ಟಿದ್ನಲ್ಲ, ಅವನು ಮುಟ್ಬಿಡ್ತಾನೆ, ಬೇಡ ಅಂದಿದ್ದ ಕೆಲಸನೇ ಮಾಡೋಕ್ಕೆ ಹೋಗ್ತಾನೆ. ಒಂದೊಂದು ಸಲ ಹಠ ಹಿಂಗೆ ಎತ್ಕೊ ಅಂತ ಹಠ ಮಾಡಿ ಅಳ್ತಾ ಇದ್ದ. ಹಾಗಾಗಿ ಏನೇನೋ ಹೇಳ್ತಾ ಅವನಿಗೆ ಅಲ್ಲೇ ನಿಲ್ಲಿಸ್ಕೊಂಡು ಮಾತಾಡಿಸ್ತಾ ಇದೆ. ಅವನು ಅದನ್ನೆಲ್ಲ ನೋಡ್ತಾ ಹಂಗೂ ಅಳ್ತಾ ಇದ್ದ, ಎತ್ಕೊ ನನ್ನನ್ನು ನೋಡಬೇಕು ಅಂತ ಅಳ್ತಾ ಇದ್ದ. ಆಮೇಲೆ ನಿಮ್ಮ ಅಪ್ಪ ಬತ್ತು ಹೋಗು ಅಂತ ಕಳಿಸ್ದೆ, ಮತ್ತೆ ಹೋಗಾದ್ಮೇಲೆ ಮತ್ತೆ ಬಂದ. ಸೊ ಮಕ್ಕಳು ಏನೂ ಗೊತ್ತಾಗಲ್ಲ ಅವಕ್ಕೆ, ಜೋರಾಗಿ ಹೊಡೆದೇಳೋಕ್ಕೂ ಆಗಲ್ಲ. ಹಂಗೂ ಕೆಲವೊಮ್ಮೆ ತುಂಬ ಸಿಟ್ಟು, ಕೆಲಸ ಸ್ಟ್ರೆಸ್ ಇದ್ದಾಗ ಒಂದೊಂದು ಸಲ ರೇಗ್ತೀನಿ. ಆದರೆ ಇನ್ನೊಂದು ಸಲ ಕೆಲವೊಮ್ಮೆ ಅದನ್ನ ಗತಿಯಾಗಿ ನನಗೆ ಕೋಪ ಬಂದಾಗ ಏನು ಮಾಡ್ತೀನಿ ಅಂತ ಅಂದರೆ, ಅವನು ಆಟ ಆಡೋದು, ಅವನನ್ನು ಕರೆಯೋದು, ಅವನು ಎಷ್ಟು ಚೆನ್ನಾಗಿ ಮುದ್ದು ಮಾಡ್ತಾನೆ ಅಂತ ಅಮ್ಮ ಅಮ್ಮ ಅಂತ ಅಂದ್ಕೊಂಡು ಬಂದು ಮುದ್ದು ಕೊಡ್ತಾನೆ ಅವನ ಕೋಪದಲ್ಲಿ ರೇಗುವಾಗ. ಸೊ ಅವ್ನು ಆಟ ಆಡೋದು, ಅವ್ನು ನಗಿಸೋದು, ಅವ್ನು ನಗೋದನ್ನೆಲ್ಲ ಒಂದು ಸಲ ನೆನೆಸ್ಕೊಂಬಿಟ್ರೆ ಆ ಕೋಪ ನಿಜವಾಗ್ಲೂ ಹೇಳ್ತೀನಿ, ಕೋಪ ಎಲ್ಲ ಅವನಿಗೆ ಎಷ್ಟು ಸಿಟ್ಟದು ಬಂದಿರುತ್ತೋ ಅಷ್ಟು ಸಿಟ್ಟು ಇಳಿದೋಗುತ್ತೆ ಅವನನ್ನು ಆಟ ಆಡೋದನ್ನು ನೆನೆಸ್ಕೊಂಡ್ರೆ. ಹಾಗೆ ಇಲ್ಲಿ ಅಡುಗೆಗೂ ಕೂಡ ಅನ್ನಕ್ಕೆ ಇಟ್ಟಿದ್ದೆ, ರೈಸ್ ಆಗಲಿ ಅಂತ. ಅಷ್ಟರಲ್ಲಿ ಎಲ್ಲ ಪಾತ್ರೆಗಳು ಕೂಡ ವಾಶ್ ಮಾಡಾಗಿತ್ತು. ಹಾಗೆ ಇಲ್ಲಿ ಗ್ರೈಂಡರ್ದು ಕೂಡ ಅದು ಬೇಸ್ ಅಂತ ಇರುತ್ತೆ, ಅದು ಮತ್ತು ಕಲ್ಲು, ಅದನ್ನು ಕೂಡ ತೊಳೆದು ಇಟ್ಬಿಡೋಣ ಅಂಥೇಳಿ ತೊಳೆದಿಡ್ತಾಯಿದ್ದೆ. ಮತ್ತು ಇಲ್ಲಿ ಎಳೆಯೋದು, ಮತ್ತು ಇಲ್ಲಿಂದ ಬಂದು ಅಲ್ಲಿ ಎಳೆಯೋದು, ಹಂಗೆಲ್ಲ ಮಾಡ್ತಾಯಿರ್ತಾನೆ. ಏನು ಮಾಡೋಕ್ಕಾಗಲ್ಲ ಮಕ್ಕಳು. ಏನೋ ಒಟ್ಟಿನಲ್ಲಿ ನಾನು ಎಳೆದ್ರೂ ಪರವಾಗಿಲ್ಲ, ಎತ್ತಿಟ್ಕೊಳ್ತೀನಿ ಅಂತ ಅಂದ್ಕೊಂಡು ಎಳ್ಕೊಂಡು ಸುಮ್ಮನೆ ಆಟ ಆಡಲಿ, ಅವನ ಪಾಡಿಗೆ ಅವನು ಆಮೇಲೆ ಎತ್ತಿಟ್ಕೊಳ್ಳೋಣ ಅಂತಲೇ ಸುಮ್ಮನೆ ಆಗ್ಬಿಡ್ತೀನಿ. ಇನ್ನು ಕೆಲವೊಮ್ಮೆ ತಗೊಂಡೋಗಿ ಹಾಲಲ್ಲೆಲ್ಲ ಹರಡಿ ಎಸ್ತಾಡಿರ್ತಾನೆ. ಏನೂ ಮಾಡೋಕ್ಕಾಗಲ್ಲ, ತೊಳೆದ್ಬಿಟ್ಟು ಮತ್ತೆ ತಂದು ಇಟ್ಕೊತೀನಿ. ಒಂದೊಂದು ಸಲ ಸುಮ್ಮನೆ ಇದ್ದಾಗ ಕೊಡಲ್ಲ, ನಾನೇ ಅಲ್ಲೆಲ್ಲ ಎಸಿಬಾರ್ದು ಅಂತ. ಹಾಗೆ ಬುದ್ಧಿನೂ ಕೂಡ ಅಷ್ಟೇ, ಅವನಿಗೆ ಹೇಳಿದ್ದನ್ನು ಅರ್ಥ ಮಾಡ್ಕೊತಾನೆ. ಇದನ್ನು ತಗೊಂಡೋಗಿ ಅಲ್ಲಿ ಎತ್ತಿಡಪ್ಪ, ಅಲ್ಲಿಡಪ್ಪ, ಅವ್ರಿಗೆ ಕೊಡಪ್ಪ ಅಂತ ಅಂದರೆ ಅವ್ರಿಗೆ ತಗೊಂಡೋಗಿ ಕೊಡ್ತಾನೆ. ಬುದ್ಧಿನೂ ಕೂಡ ಅಷ್ಟೇ ಅವನಿಗೆ. ಈಗ ವರ್ಷದ ಮೇಲೆ ಈಗ 7ನೇ ತಾರೀಕು ನಾನು ಇವತ್ತು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ ಅಂದರೆ ಇವತ್ತು 7ನೇ ತಾರೀಕು. ಸೊ ಇವತ್ತಿಗೆ ಅವನಿಗೆ ವರ್ಷದ ಮೇಲೆ 5 ತಿಂಗಳಾಯಿತು. ಸೊ ಅವನು ಬುದ್ಧಿ ಕೂಡ 3 ವರ್ಷದ ಮಗು ಥರ ಬುದ್ಧಿ. ಯಾರಿಗೆ ಏನಾದರೂ ಕೊಡಬೇಕು, ಅದರಲ್ಲೂ ಅವ್ರ ತಾತಂಗೀಗ ನಾನು ಚಪಾತಿ ಹಾಕ್ತೀನಿ ಅಂತ ಅಂದ ತಕ್ಷಣವೇ ಹೋಗಿ ಅವ್ರ ತಾತನ ಊಟಕ್ಕೆ ಕರೆಯೋಕ್ಕೆ ಅಂತ ಹೋದ. ಈಗ ಹಾಗೆ ನಾನು ಪ್ಲೇಟ್ ತಗೊಂತಿದ್ದಂಗೆ, ಚಪಾತಿ ಒತ್ತುತ್ತಿದ್ದಂಗೆ ಅವ್ರ ತಾತನ್ನ ಕರ್ಕೊಂಬರ್ತಾನೆ. ಲೋಟದಲ್ಲಿ ಕಾಫಿ ತಗೊಂಡೋಗ್ತಾ ಇದ್ದರೆ ಅವನೇ ಕರೀತಾನೆ, ತಾತ ಕಾಫಿ ಅಂತ ಹೇಳಿ. ಹಾಗೆ ಅಲ್ಲಿಂದ ಊರಲ್ಲಿ ನೆಕ್ಸ್ಟ್ ವ್ಲಾಗ್ ಕಂಟಿನ್ಯೂ ಮಾಡಲಿಲ್ಲ. ಹಾಗೆ ಇಲ್ಲಿ ನಾನು ನಮ್ಮ ಆಂಟಿ ಮನೆಗೆ ಬಂದ್ವಿ ರಜಕ್ಕೆ ಅಂತೇಳಿ. ನನ್ನ ತಮ್ಮ ನಮ್ಮಮ್ಮ ಎಲ್ಲ ಬಂದರು. ನನ್ನ ತಮ್ಮನ ನೋಡಿ ಫುಲ್ ಎಕ್ಸೈಟಾಗಿ, ಅವನಿಗೆ ಮಾಮ ಅಂದರೆ ತುಂಬ ಇಷ್ಟ. ಸೊ ಹಾಗಾಗಿ ಅವನ ಹತ್ರ ಓಡೋಗ್ತಾ ಇದ್ದ. ಆಮೇಲೆ ಅವನಿಗೆ ನಿಂಬೆಹಣ್ಣನ್ನು ನೀನು ತಿನ್ನು ಅಂತ ಹೇಳಿ ತಿನ್ನಿಸ್ತಾ ಇದ್ದ. ಹಾಗೆ ದೊಡ್ಡವನು ಕೂಡ ಬಂದಿದ್ದ. ಹಾಗೆ ನನ್ನ ಇವತ್ತಿನ ಈ ಒಂದು ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತಾ, ಮತ್ತು ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಆದಷ್ಟು ರೆಸಿಪೀಸ್ನ ಶೇರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಹಾಗೆ ನನ್ನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.